ಶ್ರೀಹರಿವಾಯು ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ಶ್ರೀ ವರದೇಂದ್ರ ತೀರ್ಥ ಗುರುಭ್ಯೋ ನಮಃ. ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಎಲ್ಲರಿಗೂ ಮನಪೂರ್ವಕ ವಂದನೆಗಳು. ದಾಸವರೆಣ್ಯರಲ್ಲಿ ಒಬ್ಬರಾದ ಶ್ರೀ ಮಹಿಪತಿ ದಾಸರ ಜೀವನ ಚರಿತ್ರೆ ಕುರಿತು ನಾನು ಯಥಾಮತಿಯಾಗಿ ತಿಳಿದಷ್ಟು ಧ್ವನಿ ಮುದ್ರಣ ಮಾಡಿ ತಿಳಿಸುವೆ ಅಂದಾಗ ನನ್ನ ಚಿಕ್ಕ ಅತ್ತೆಯವರಾದ ತಾವು ಶ್ರೀಮತಿ ಪ್ರಮೀಳಾ ಜೋಶಿಯವರು, ಡಾಕ್ಟರ್ ಕೃಷ್ಣ ಕೊಲ್ಹಾರ್ ಕುಲಕರ್ಣಿ ಇವರು ಬರೆದ ಶ್ರೀ ಮಹಿಪತಿ ರಾಯರ ಚರಿತ್ರೆ ಅನ್ನುವ ಪುಸ್ತಕ ಕಳುಹಿಸಿ ಅದರಿಂದ ಕೂಡ ಮಹಿಪತಿ ದಾಸರ ಕುರಿತು ಇನ್ನೂ ಹೆಚ್ಚಿನ ವಿಷಯ ಅರಿತು ಸಂಗ್ರಹಿಸಿ ಆಡಿಯೋ ಮಾಡಿ ತಿಳಿಸುವುದಕ್ಕೆ ಹೇಳಿ ಆಶೀರ್ವದಿಸಿದರು. ಶ್ರೀಮತಿ ಪ್ರಮೀಳಾ ಜೋಶಿಯವರು ಹಾಗೂ ಖ್ಯಾತ ನೇತ್ರ ತಜ್ಞರಾದ ಡಾಕ್ಟರ್ ಶ್ರೀ ಮಹಿಪತಿ ಜೋಶಿಯವರು ಶ್ರೀ ಮಹಿಪತಿ ರಾಯರ ಆರಾಧನೆಯನ್ನು ಕಳೆದ 53 ವರ್ಷಗಳಿಂದ ವಿಜೃಂಭಣೆಯಿಂದ ಮಾಡುತ್ತಾ ಬಂದಿದ್ದಾರೆ. ಅವರಿಗೆ ಹಾಗೂ ಅವರ ಕುಟುಂಬದಲ್ಲಿದ್ದ ಎಲ್ಲ ಸದಸ್ಯರಿಗೆ ಶ್ರೀ ಮಹಿಪತಿ ದಾಸರ ಅನುಗ್ರಹ ಸದಾಕಾಲ ಇರಲಿ ಎಂದು ಹಾರೈಸುತ್ತಾ ಶ್ರೀ ಮಹಿಪತಿ ರಾಯರ ಚರಿತ್ರೆಯನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ. ಜಗದ್ಗುರು ಕೃಪಾ ಸಿಂಧು ಶರಣಾಗತ ವತ್ಸಲಂ ಭಕ್ತ ಮಾನಸ ಸಂಚಾರಂ ಮಹಿಪತಿ ಗುರುಂಭಜೆ. ನಾವು ತಿಳಿದಂತೆ ಜಗತ್ತಿನಲ್ಲಿ 3 ವಿಧವಾದ ಜೀವರಾಶಿಗಳು ಅಂತ ಪ್ರಸಿದ್ಧಿಯಲ್ಲಿದೆ. ಸಾತ್ವಿಕ, ರಾಜಸ ಮತ್ತು ತಾಮಸ. ಈ 3 ಜೀವರಾಶಿಗಳಿಗೂ ಕೂಡ ಸಾಧನೆಯು ಅತ್ಯವಶ್ಯಕವಾಗಿದೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಜ್ಞಾನ ಪಡೆದು ಮೋಕ್ಷವನ್ನು ಹೊಂದಬೇಕು. ಇದು ನಿಯಮ. ಸಾತ್ವಿಕ ಜೀವಿಗಳಿಗೋಸ್ಕರ ಭಗವಂತ ತಾನು ಅವತಾರ ತಾಳಿ ಬರುವುದಲ್ಲದೆ ಅವರಿಗೆ ಮುಕ್ತಿ ಮಾರ್ಗವಿಯಲು ಮೋಕ್ಷ ಪ್ರದಾನ ಮಾಡಲು ತನ್ನ ದಾಸರನ್ನು ಭುವಿಗೆ ಕಳುಹಿಸಿ ಧರ್ಮ ರಕ್ಷಣೆಯನ್ನು ಹಾಗೂ ಜ್ಞಾನದ ಅಭಿವೃದ್ಧಿಯನ್ನು ಮಾಡುತ್ತಾನೆ ಮತ್ತು ಮಾಡಿಸುತ್ತಾನೆ. ತ್ರಿವಿಧ ಜೀವರಾಶಿಗಳು ಅವರಿಗೆ ತಕ್ಕಂತೆ ಸಾಧನೆ ಮಾಡಿಕೊಳ್ತಾರೆ. ಋಜುಗಳು 14 ಲೋಕಕ್ಕೆ ಸಾಧನೆ ಮಾಡಿಸುವವರು. ಇಂದ್ರದೇವರು 3 ಲೋಕಕ್ಕೆ ಸಾಧನೆ ಮಾಡಿಸುವವರು. ಇವರ ಈ ಒಂದು ಚರ್ಯದಿಂದ ಸಕಲ ಜೀವರಾಶಿಗಳ ಸಾಧನೆ ಆಗುವುದು. ಶ್ರೀ ಮದಾಚಾರ್ಯರು ಸಮುದ್ರ ಸ್ನಾನ ಹೇಗೆ ಮಾಡಬೇಕು ಅಂತ ತೋರಿಸಿಕೊಟ್ಟರು. ಅಲೆಗಳು ಬಂದಾಗ ತಲೆ ತಗ್ಗಿಸಬೇಕು ಅಂದಾಗ ಆ ತಾಮಸ ಜೀವಿಗಳು ತಾವು ಭೀಮಸೇನ ದೇವರ ಅವತಾರ ಎಂದು ಹೇಳುತ್ತೀರಿ, ತಾವು ಅಲೆಗಳಿಗೆ ಎದುರು ನಿಲ್ಲಬಹುದಲ್ಲ ಅಂತ ಅಪಹಾಸ್ಯ ಮಾಡ್ತಾರೆ. ಆಗ ಶ್ರೀ ಮಧ್ವ ಗುರುಗಳು ಈಶದಾಸ ಮನೋಭಾವವನ್ನು ಜಗತ್ತಿಗೆ ತೋರಿಸಿಕೊಟ್ಟವರು. ಪರಮಾತ್ಮನ ಮೊದಲನೇ ದಾಸಿ ಅಂದರೆ ಅಗ್ರಗಣ್ಯರಾದ ಶ್ರೀ ರಮಾದೇವಿಯರು, ನಂತರ ಋಜುಗಳು ಪರಶುಕ್ಲತ್ರಯರು, ನಂತರ ಗರುಡದೇವರು, ಶೇಷದೇವರು, ರುದ್ರದೇವರು ಹಾಗೂ ಇಂದ್ರದೇವರು, ಹೀಗೆ ದೇವತೆಗಳು, ಋಷಿಗಳು, ಗಂಧರ್ವರು ತಮ್ಮ ತಮ್ಮ ಭಕ್ತಿ ಜ್ಞಾನವನ್ನು ಭಗವಂತನೆಡೆಗೆ ತೋರಿಸಿರುತ್ತಾರೆ. ನಾನಾ ವಿಧವಾದ ಭಕ್ತಿಯನ್ನು ನಾವು ಕಾಣಬಹುದು. ಅದರಲ್ಲಿ ಅಗ್ರಗಣ್ಯ ಅಂದರೆ ವ್ಯಾಸ ಸಾಹಿತ್ಯ ಹಾಗೂ ದಾಸ ಸಾಹಿತ್ಯ ಅಂತ 2 ವಿಧ. ಒಂದು ಸಂಸ್ಕೃತದ್ದು, ಇನ್ನೊಂದು ಕನ್ನಡದಲ್ಲಿ ಇರುವುದು. ಹಾಗಾಗಿ ಇದರಲ್ಲೂ ಕೂಡ 2 ಪರಂಪರೆ ಹೊರಟವು. ಯತಿಗಳ ಪರಂಪರೆ. ಯತಿಗಳು ಸರ್ವಸಂಗ ಪರಿತ್ಯಾಗಿಗಳು, ಅವರಿಗೆ ಯಾವುದೇ ರೀತಿಯ ಬಂಧನ ಇರೋದಿಲ್ಲ. ಎರಡನೇದಾಗಿ ದಾಸರ ಪರಂಪರೆ. ಗೃಹಸ್ಥರಾದರೂ ಕೂಡ ದಾಸ ದೀಕ್ಷೆ ತೆಗೆದುಕೊಂಡ ದಾಸರು ತಾವು ಮುಖ್ಯವಾಗಿ ಶಿಸ್ತನ್ನು ಪಾಲನೆ ಮಾಡ್ತಾ ಆ ದಾಸ ದೀಕ್ಷೆಯ ಒಂದು ದೀಕ್ಷೆಯನ್ನು ಹೊಂದಿದವರಾಗಿ, ಬಹಿರ್ದೀಕ್ಷೆಯನ್ನು ಹೊಂದಿದವರಾಗಿ ಗೃಹಸ್ಥಾಶ್ರಮದ ಎಲ್ಲ ಕರ್ಮಗಳನ್ನು ಮಾಡಿದರೂ ಯಾವುದರಲ್ಲೂ ಆಸಕ್ತಿಯನ್ನು ಅವರು ಕೊಂಡಿರುವವರಲ್ಲ. ಹೀಗೆ ಮೊದಲನೇದಾಗಿ ದಾಸಶ್ರೇಷ್ಠರಾದ ಶ್ರೀ ಪುರಂದರ ದಾಸರು, ಅವರ ಕಾಲದಲ್ಲೇ ಕನಕದಾಸರೂ ಇದ್ದದ್ದು. ನಂತರ ಬಂದವರು ವಿಜಯದಾಸರು. ಈ ಶ್ರೀ ಪುರಂದರದಾಸರು, ಕನಕದಾಸರು ಹಾಗೂ ಅವರ ನಂತರ ವಿಜಯದಾಸರ ಮಧ್ಯದಲ್ಲಿ
ಮಧ್ಯದ ಕಾಲದಲ್ಲಿ ಬಂದವರೇ ನಮ್ಮ ಚರಿತ್ರಾ ನಾಯಕರಾದ ಶ್ರೀ ಮಹಿಪತಿ ದಾಸರು. ಪಂಚಮುಖಿಯವರು ಕನ್ನಡದ ಹರಿದಾಸ ಸಾಹಿತ್ಯ ಕುರಿತು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಹೇಳ್ತಾರೆ, ಕಾಕಂಡಕಿ ಶ್ರೀ ಮಹಿಪತಿ ದಾಸರು ವಿರಕ್ತ ಶಿಖಾಮಣಿಗಳು ಆಗಿದ್ದರೂ ಇವರ ಕೃತಿಗಳು ಬಹು ಜನರಿಗೆ ಗೊತ್ತಿಲ್ಲದೆ ಹೋದದ್ದು ಒಂದು ವಿಷಯ ಅಂತ. ಆದರೆ 1932ರಲ್ಲಿ ಬೇಲೂರು ಶ್ರೀ ಕೇಶವದಾಸರು ರಚಿಸಿದ ಶ್ರೀ ಕರ್ನಾಟಕ ಭಕ್ತ ವಿಜಯದಲ್ಲಿ ರಾಯರ ಕುರಿತು ಚರಿತ್ರೆಗಳು ಅವರು ಪ್ರಥಮ ಬಾರಿಗೆ ಅಲ್ಲಿ ದಾಖಲೆ ಮಾಡಿದ್ದಾರೆ. ಅವರು ಬರೀತಾರೆ, ಬಿಜಾಪುರ ಹಾಗೂ ಜಮಖಂಡಿ ಪ್ರಾಂತಗಳಲ್ಲಿ ರಾಯರ ಸ್ಮರಣೀಯವಾದಷ್ಟು ಧಾರವಾಡ ಪ್ರದೇಶದಲ್ಲಿ ಇರಲಿಲ್ಲ ಅಂತ ಹೇಳ್ತಾರೆ. ಇನ್ನಿಷ್ಟು ಮಹಿಪತಿ ದಾಸರ ಜೀವನ ಚರಿತ್ರೆಯನ್ನು ಬೆಳಕಿಗೆ ತಂದವರು ತತ್ವಶಾಸ್ತ್ರವನ್ನು ಓದಿಕೊಂಡಂಥ ಡಾಕ್ಟರ್ ಗುರುದೇವ ರಾನಡೆಯವರು. ಇವರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮಾಡಿದ ಉಪನ್ಯಾಸಗಳ ಸರಣಿ ಮಾಲಿಕೆಯಲ್ಲಿ ಶ್ರೀ ದಾಸರ ಅನೇಕ ಪದ್ಯಗಳನ್ನು ಹಾಗೂ ಅವರ ಪುತ್ರ ಕೃಷ್ಣರಾಯರ ಕೆಲವು ಪದ್ಯಗಳನ್ನು ಅವರು ಬಳಸಿಕೊಂಡು ತಿಳಿಸಿಕೊಟ್ಟಿದ್ದಾರೆ. ಅಪರೋಕ್ಷವನ್ನು ಅತ್ಯಂತ ಸ್ಪಷ್ಟವಾಗಿ ವಿಪುಲವಾಗಿ ದಾಖಲಿಸಿದವರು ಶ್ರೀ ಮಹಿಪತಿ ದಾಸರು. ದಾಸರ ಚರಿತ್ರೆಯ ಕೆಲವು ಘಟನೆಗಳು ಗುರುಮಾಲಿಕೆ ಎಂಬ ಮರಾಠಿ ಗ್ರಂಥದಲ್ಲಿ ಉಲ್ಲೇಖವಾಗಿವೆ. ಅದು ಒಂದು ಅಧ್ಯಾಯದಲ್ಲಿ ಮಾತ್ರ. ಅದನ್ನು ಬರೆದವರು ವಿಜಯಪುರದ ಸತ್ಪುರುಷರು ಶ್ರೀ ರುಕ್ಮಾಂಗದ ಪಂಡಿತರಂತೆ. ಇವರ ಶಿಷ್ಯ ರುಕ್ಮಜ ದಾಸರು ಮರಾಠಿ ಭಾಷೆಯಲ್ಲಿರುವ ಇದು ಒಂದು ಅಧ್ಯಾಯದಲ್ಲಿ ಮಾತ್ರ ಅವರು ಅದನ್ನು ಅಲ್ಲಿ ಉಲ್ಲೇಖಿಸಿ ನಮಗೆಲ್ಲ ತಿಳಿಸಿದ್ದಾರೆ. ಮಹಿಪತಿ ದಾಸರ ಕೆಲವು ಘಟನೆಗಳನ್ನು ತಿಳಿಸುವುದಾಗಲಿ, ಅವರ ವಂಶದಲ್ಲಿ ಬಂದ ಅವರ ಮರಿಮಗ ಶ್ರೀಪತಿ ತನುಜ ಅವರಿಂದ ನಾವು ತಿಳಿಯಬಹುದು. ಆ ಶ್ರೀಪತಿ ತನುಜ ಎಂಬ ಅಂಕಿತವನ್ನು ಇಟ್ಟುಕೊಂಡ ಅವರ ಮರಿಮಗ ಅವರಿಂದ ಕೆಲವೊಂದು ಘಟನೆಗಳನ್ನು ನಾವು ತಿಳಿಯಬಹುದಾಗಿದೆ. ಕನ್ನಡ ಕಿರುಚರಿತ್ರೆ ಎಂದು ಕರೆಯಲ್ಪಡುವ ಶ್ರೀ ಮಹಿಪತಿ ದಾಸರ ಕೆಲವು ಘಟನೆಗಳನ್ನು ಅವು ಹೇಳುತ್ತದೆ. ಇನ್ನು ವಿಜಯಪುರದ ಗ್ಯಾಜೆಟ್ಟಿನಲ್ಲಿ ಸ್ವಲ್ಪ ಮಾಹಿತಿ ಸಿಗುತ್ತದೆ. ಮಹಿಪತಿ ರಾಯರ ವಂಶದಲ್ಲಿ ಬಂದಂಥವರು ಬರೆದ ಕೆಲವು ಪುಸ್ತಕಗಳಲ್ಲಿ ಅಲ್ಪ ಸ್ವಲ್ಪ ಚರಿತ್ರೆ ಕೂಡ ಪ್ರಕಟವಾಗಿದೆ. ಶ್ರೀ ಅಪ್ಪಣ್ಣಯ್ಯ, ವೆಂಕಟಯ್ಯ, ಕಾಖಂಡಕಿ ಇವರು ಬರೆದಂಥ ಪುಸ್ತಕ ಪದ್ಯಗಳ ಸಂಗ್ರಹ, ದಾಸರ ವಂಶದಲ್ಲಿ ಬಂದಂಥ ಶ್ರೀಪತಯ್ಯನವರು ಪ್ರಕಾಶಿಸಿದ ಸೇವಾ ತತ್ವ ಎಂಬುದು ಆಗಿರಬಹುದು. ಶ್ರೀ ಮನೋಹರ್ ದೇಶಪಾಂಡೆ ಇವರ ಸ್ವಾನಂದ ಸಾಮ್ರಾಜ್ಯ ಎಂಬ ಪುಸ್ತಕ ಆಗಿರಬಹುದು. ಎಲ್ಲವೂ ಕೂಡ ಮಹಿಪತಿ ರಾಯರ ಚರಿತ್ರೆಯ ಕೆಲವು ಘಟನೆಗಳನ್ನು, ವಂಶ ಪಾರಂಪರಿಕವಾಗಿ ಬಂದ ಸಂಗತಿಗಳನ್ನು, ಮಾಹಿತಿಗಳನ್ನು ತಿಳಿಸುತ್ತವೆ. ಇವರ ಮೂಲ ಹೆಸರು, ಮನೆತನದ ಮೂಲ ಹೆಸರು ಕಾಥವಟೆ ಅಂತ. ಸುಮಾರು 300 ವರ್ಷಗಳ ಹಿಂದೆ ಪುಣ್ಯಭೂಮಿಯಾದ ಬಿಜಾಪುರ ಜಿಲ್ಲೆಯಲ್ಲಿಯೇ ಹುಟ್ಟಿ ಶ್ರೀ ಗುರು ಭಾಸ್ಕರ ಸ್ವಾಮಿಗಳಿಂದ ಅನುಗ್ರಹ ಹೊಂದಿ ಮಹಾನ್ ಯೋಗಿಗಳಾಗಿ ಅಪರೋಕ್ಷಿಗಳಾಗಿ ಪದ್ಮಪತ್ರದಂತೆ ಸಂಸಾರ ಮಾಡಿ ಅನೇಕ ಭಕ್ತರನ್ನು ಉದ್ಧರಿಸಿದ ಮಹಿಮಾ ಪುರುಷರು ಶ್ರೀ ಮಹಿಪತಿ ದಾಸರು. ಅವರು ರಚಿಸಿದ ದಾಸ ಸಾಹಿತ್ಯ ಅನುಪಮವಾಗಿದೆಯಲ್ಲದೆ ಅಪಾರವಾಗಿಯೂ ಇದೆ. ಹೀಗಿದ್ದರೂ ಅವರ ಬಗ್ಗೆ ಜನಸಾಮಾನ್ಯರಲ್ಲಿ ಇರುವ ಹೆಚ್ಚಿನ ತಿಳುವಳಿಕೆ ಹಾಗೂ ಅವರು ರಚಿಸಿದ ಸಾಹಿತ್ಯದ ಅರಿವು ಬಹಳ ಕಡಿಮೆಯೆಂದೇ ಹೇಳಬಹುದು. ಇದಕ್ಕೆ ಪ್ರಚಾರದ ಕೊರತೆಯು ಒಂದು ಮುಖ್ಯ ಕಾರಣವಾಗಿರಬಹುದು ಅಂತ ಕೊಲ್ಹಾರ್ ಕುಲಕರ್ಣಿಯವರು ತಮ್ಮ ಪುಸ್ತಕದಲ್ಲಿ ಹೇಳಿದ್ದಾರೆ. ಪ್ರತಿ ವರ್ಷ ಗುರುಗಳ ಆರಾಧನೆಗೆ ಇಲ್ಲವೇ ನಡುವೆ ಗುರುಗಳ ದರ್ಶನಕ್ಕೆ ಭಕ್ತಾದಿಗಳು ಕಾಖಂಡಿಕೆಗೆ ಬಂದಾಗ ಶ್ರೀ ಗುರು ಮಹಿಪತಿ ರಾಯರ ಚರಿತ್ರೆಯುಳ್ಳ ಪುಸ್ತಕಗಳನ್ನು ಕೇಳುತ್ತಿದ್ದರು. ಆಗ ಅದು ಅವರ ಕೈಯಲ್ಲಿರಲಿಲ್ಲ. 2700ರಲ್ಲಿ ಶ್ರೀ ಮಹಿಪತಿ ದಾಸ ಸಾಹಿತ್ಯ ಪ್ರಚಾರ ಸಮಿತಿಯಿಂದ ಡಾಕ್ಟರ್ ಕೃಷ್ಣ ಕೊಲ್ಹಾರ್ ಕುಲಕರ್ಣಿಯವರು ಬರೆದ ಈ ಪುಸ್ತಕ ಮುದ್ರಣವಾಗಿ ನಮಗೆ ಎಷ್ಟೋ ಅವರ ಎಲ್ಲ ವಿಷಯಗಳನ್ನು, ಸಂಗತಿಗಳನ್ನು ತಿಳಿಸಿಕೊಡೋದರಲ್ಲಿ ಸಾಮರ್ಥ್ಯವನ್ನು ಹೊಂದಿದೆ. ಯಾರು ಈ ಕಾಖಂಡಕಿ ಶ್ರೀ ಮಹಿಪತಿ ರಾಯರು? ಶ್ರೀ ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದಂತೆ ಧರ್ಮಗ್ಲಾನಿಯಾದಾಗ ತಾನು ಬಂದು ಅಧರ್ಮವನ್ನು ಹೊಡೆದೋಡಿಸಿ ಧರ್ಮ ಸ್ಥಾಪನೆಯನ್ನು ಮಾಡುತ್ತಾನೆ. ಹಾಗೆಯೇ ತಾನಿಲ್ಲದಿದ್ದಲ್ಲಿ ತನ್ನ ಒಂದು ಅಂಶದಿಂದ ತನ್ನ ದ್ವಾರಪಾಲಕರಾದ ಜಯ ವಿಜಯರನ್ನು ಕಳಿಸುತ್ತಾನೆ. ಹಾಗೆ
ವಿಜಯನನ್ನು ಕಳಿಸಿದಾಗ ಅವನು ಕಾಖಂಡಿಕೆಯ ಶ್ರೀ ಮಹಿಪತಿ ರಾಯರ ರೂಪದಲ್ಲಿ ಅವತರಿಸಿ ಧರ್ಮವನ್ನು ಉಳಿಸುವ ಕಾರ್ಯವನ್ನು ಮಾಡಿದರು ಎಂದು ಮರಾಠಿ ಗುರುಮಾಲಿಕೆಯಲ್ಲಿ ಹೇಳಲಾಗಿದೆ. ಅದೊಂದು ರೋಚಕ ಕಥೆ. ಹುಟ್ಟಿದ್ದು ಎಲ್ಲಿಯೋ, ಬೆಳೆದದ್ದು ಮತ್ತೆಲ್ಲೋ, ಯವನರ ರಾಜ್ಯದಲ್ಲಿ ಅತ್ಯುನ್ನತ ಪದವಿಗೆ ಏರಿ ಕುಬೇರನಷ್ಟು ಸಂಪತ್ತನ್ನು ಗಳಿಸಿದರು. ಮತ್ತೆ ಅಷ್ಟೇ ತೃಣ ಸಮಾನವಾಗಿ ಆ ಸಂಪತ್ತನ್ನು ಬಗೆದು ತ್ಯಾಗ ಮಾಡಿ ಯೋಗಿಗಳಾಗಿ, ಸಂತರಾಗಿ, ಹರಿದಾಸರಾಗಿ ಇನ್ನೆಲ್ಲೋ ವೃಂದಾವನಸ್ಥರಾದರು. ಅವರ ಮರಿಮಗ ಶ್ರೀಪತಿ ತನುಜರು ಹೇಳಿದ್ದಾರೆ, ಅವರ ವೃಂದಾವನ ಇರುವುದು ಬಿಜಾಪುರ ತಾಲೂಕಿನ ಕಾಖಂಡಕಿ ಎಂಬ ಗ್ರಾಮದಲ್ಲಿ. ಕಾಖಂಡಕಿ ಗ್ರಾಮವು ಬಿಜಾಪುರದ ದಕ್ಷಿಣಕ್ಕೆ 31 ಕಿಲೋಮೀಟರ್ ಅಂತರದಲ್ಲಿದೆ. ಬಿಜಾಪುರ ಜಮಖಂಡಿ ಹೆದ್ದಾರಿಯಲ್ಲಿ ಬಬಲೇಶ್ವರದಿಂದ 11 ಕಿಲೋಮೀಟರ್, ಬಿಜಾಪುರ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಡ್ಚೋಳದಿಂದ 7 ಕಿಲೋಮೀಟರ್ ಅಂತರದಲ್ಲಿದೆ ಈ ಕಾಖಂಡಕಿ ಗ್ರಾಮ. ಇದನ್ನು ನಾವು ಸಂದರ್ಶಿಸಬೇಕಲ್ಲವೇ? ಮುಂದಿನ ಮಹಿಪತಿ ರಾಯರ ಎಲ್ಲ ಸಂಗತಿಗಳನ್ನು, ವಿಷಯಗಳನ್ನು ತಿಳಿದುಕೊಳ್ಳಲು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಪ್ರಯತ್ನಿಸೋಣ. ಈ ಚಿಕ್ಕ ಸೇವೆಯನ್ನು ಅಸ್ಮದ್ ಗುರು ಅಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ, ಶ್ರೀ ಕೃಷ್ಣ ಪ್ರೇರಣೆಯಾಂ, ಶ್ರೀ ಕೃಷ್ಣ ಪ್ರೀತಿರಸ್ತು, ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ.